ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಇಂದು ಸಾಯಿಬಾಬಾ ನಿನಗೆ ಹೇಳುತ್ತಿರುವ ಈ ಸಂದೇಶ ನಿನ್ನ ಜೀವನಕ್ಕೆ ಬಹಳ ವಿಶೇಷವಾಗಿರಬಹುದು. ವಿಡಿಯೋ ಶುರು ಮಾಡುವ ಮೊದಲು ಸಾಯಿಬಾಬಾ ಮೇಲೆ ಭಕ್ತಿ ಇದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ಸಂದೇಶವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾಕಂದರೆ ಇಂದು ಸಾಯಿಬಾಬಾ ಹೇಳುತ್ತಿರುವ ಈ ಮಾತು ಬಹುಶಃ ನಿನ್ನ ಜೀವನದಲ್ಲಿ ಹೊಸ ಬೆಳಕು ತರಬಹುದು. ಹಾಗಾದರೆ ಕಣ್ಣು ಮುಚ್ಚಿ ಸಾಯಿಬಾಬಾ ಅವರನ್ನು ನೆನಪಿಸಿಕೊಳ್ಳಿ ಮತ್ತು ಈ ದಿವ್ಯ ಸಂದೇಶವನ್ನು ಸಂಪೂರ್ಣವಾಗಿ ಕೇಳಿ. ಮಗು, ಈ ರಾತ್ರಿ ನೀನು ಈ ಸಂದೇಶವನ್ನು ಕೇಳುತ್ತಿದ್ದರೆ ಒಂದು ಕ್ಷಣ ನಿನ್ನ ಎಲ್ಲ ಚಿಂತೆಗಳನ್ನು ಬದಿಗಿಟ್ಟು ನನ್ನ ಮಾತುಗಳನ್ನು ಕೇಳು. ನಿನ್ನ ಹೃದಯದಲ್ಲಿ ಎಷ್ಟೇ ನೋವಿದ್ದರೂ, ನಿನ್ನ ಕಣ್ಣಿನಲ್ಲಿ ಎಷ್ಟೇ ಕಣ್ಣೀರು ಇದ್ದರೂ, ನಿನ್ನ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಇದ್ದರೂ ನೆನಪಿರಲಿ, ನೀನು ಒಬ್ಬಂಟಿಯಲ್ಲ. ನಾನು ನಿನ್ನ ಜೊತೆ ಇದ್ದೇನೆ. ಬಹಳ ದಿನಗಳಿಂದ ನೀನು ಮನಸ್ಸಿನೊಳಗೆ ಒಂದು ಹೋರಾಟ ಮಾಡುತ್ತಿದ್ದೀಯಾ. ಹೊರಗೆ ಎಲ್ಲರ ಮುಂದೆ ನಗುತ್ತೀಯಾ, ಆದರೆ ಒಳಗೆ ಮಾತ್ರ ನೋವಿನಿಂದ ಕಂಗಾಲಾಗಿದ್ದೀಯಾ. ಕೆಲವೊಮ್ಮೆ ನಿನಗೆ ಅನಿಸುತ್ತದೆ ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂದು. ಕೆಲವೊಮ್ಮೆ ನೀನು ಮೌನವಾಗಿ ಅಳುತ್ತೀಯಾ. ಕೆಲವೊಮ್ಮೆ ನಿನ್ನದೇ ಹೃದಯಕ್ಕೆ ಪ್ರಶ್ನೆ ಕೇಳುತ್ತೀಯಾ, ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಎಂದು. ಮಗು, ನಿನ್ನ ಪ್ರತಿಯೊಂದು ಪ್ರಶ್ನೆಯೂ ನನಗೆ ಕೇಳಿಸುತ್ತದೆ. ನೀನು ಹೇಳದ ಮಾತುಗಳನ್ನು ನಾನು ಕೇಳುತ್ತೇನೆ. ನೀನು ಸುರಿಸಿದ ಕಣ್ಣೀರನ್ನು ನಾನು ನೋಡುತ್ತೇನೆ. ನೀನು ಮೌನವಾಗಿ ಅನುಭವಿಸಿದ ನೋವನ್ನು ನಾನು ಅರಿತಿದ್ದೇನೆ. ಆದ್ದರಿಂದ ಇಂದು ನಾನು ನಿನಗೆ ಹೇಳುತ್ತಿರುವುದು ಒಂದೇ ಮಾತು: ನಿರಾಶೆಯಾಗಬೇಡ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆಗೂ ಒಂದು ಅರ್ಥವಿದೆ. ಕೆಲವೊಮ್ಮೆ ನಾವು ಬಯಸಿದ್ದು ಸಿಗುವುದಿಲ್ಲ. ಕೆಲವೊಮ್ಮೆ ನಾವು ನಂಬಿದವರು ದೂರವಾಗುತ್ತಾರೆ. ಕೆಲವೊಮ್ಮೆ ನಮ್ಮ ಕನಸುಗಳು ಮುರಿದು ಬೀಳುತ್ತವೆ. ಆದರೆ ಅದರಿಂದ ಜೀವನ ಮುಗಿಯುವುದಿಲ್ಲ. ಜೀವನ ಎಂದರೆ ಹೋರಾಟಗಳ ನಡುವೆ ಆಶೆಯನ್ನು ಉಳಿಸಿಕೊಳ್ಳುವುದು. ನೀನು ಇಂದು ಎದುರಿಸುತ್ತಿರುವ ಸಮಸ್ಯೆಗಳು ನಾಳೆ ನಿನ್ನ ಬಲವಾಗಲಿವೆ. ನೀನು ಇಂದು ಅನುಭವಿಸುತ್ತಿರುವ ಕಷ್ಟಗಳು ನಾಳೆ ನಿನಗೆ ಪಾಠವಾಗಲಿವೆ. ನೀನು ಇಂದು ಸುರಿಸುತ್ತಿರುವ ಕಣ್ಣೀರು ನಾಳೆ ಸಂತೋಷದ ನಗುವಾಗಿ ಬದಲಾಗಲಿದೆ. ನನ್ನ ಮಗುವೇ, ನಿನ್ನ ಹೃದಯ ಒಳ್ಳೆಯದು. ನೀನು ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ. ನೀನು ಸಾಧ್ಯವಾದಷ್ಟು ಸಹಾಯ ಮಾಡಿದ್ದೀಯಾ. ನೀನು ಹಲವರ ಸಂತೋಷಕ್ಕಾಗಿ ನಿನ್ನ ಸಂತೋಷವನ್ನೇ ಮರೆತಿದ್ದೀಯಾ. ಅದಕ್ಕಾಗಿ ನಿನ್ನ ಮೇಲೆ ನನ್ನ ವಿಶೇಷ ಕೃಪೆ ಇದೆ. ಇಂದು ನೀನು ಅನುಭವಿಸುತ್ತಿರುವ ನೋವು ಶಾಶ್ವತವಲ್ಲ. ಮೋಡಗಳು ಎಷ್ಟೇ ಗಟ್ಟಿಯಾಗಿದ್ದರೂ ಒಂದು ದಿನ ಸೂರ್ಯ ಕಾಣಿಸುತ್ತಾನೆ. ಹಾಗೆಯೇ ನಿನ್ನ ಜೀವನದಲ್ಲೂ ಬೆಳಕು ಬರಲಿದೆ. ನಿನ್ನ ಕನಸುಗಳನ್ನು ಬಿಟ್ಟು ಬಿಡಬೇಡ. ಈಗ ಪರಿಸ್ಥಿತಿ ಕಷ್ಟವಾಗಿರಬಹುದು, ಹಣದ ಕೊರತೆ ಇರಬಹುದು, ಮನೆಯ ಸಮಸ್ಯೆಗಳು ಇರಬಹುದು, ಆರೋಗ್ಯದ ತೊಂದರೆ ಇರಬಹುದು, ಸಂಬಂಧಗಳಲ್ಲಿ ನೋವು ಇರಬಹುದು. ಆದರೆ ನೆನಪಿರಲಿ, ಯಾವ ಸಮಸ್ಯೆಯು ಶಾಶ್ವತವಲ್ಲ. ಕಾಲ ಬದಲಾಗುತ್ತದೆ, ಪರಿಸ್ಥಿತಿ ಬದಲಾಗುತ್ತದೆ, ಜೀವನ ಬದಲಾಗುತ್ತದೆ, ನಿನ್ನ ಜೀವನವೂ ಬದಲಾಗಲಿದೆ. ಈ ರಾತ್ರಿ ನೀನು ಮಲಗುವ ಮೊದಲು ಒಂದು ಕ್ಷಣ ಕಣ್ಣು ಮುಚ್ಚು. ನಿನ್ನ ಹೃದಯದ ಎಲ್ಲ ನೋವನ್ನು ನನ್ನ ಪಾದಗಳ ಬಳಿ ಇಡು. ನಿನ್ನ ಎಲ್ಲ ಭಯಗಳನ್ನು ನನಗೆ ಒಪ್ಪಿಸು. ನಾನು ನಿನ್ನ ಭಾರವನ್ನು ಕಡಿಮೆ ಮಾಡುತ್ತೇನೆ. ನೀನು ಎಲ್ಲವನ್ನು ಒಬ್ಬನೇ ಹೊರುವ ಅಗತ್ಯವಿಲ್ಲ, ಒಬ್ಬಳೇ ಹೊರುವ ಅಗತ್ಯವಿಲ್ಲ. ನಿನ್ನ ಕೈ ಹಿಡಿದು ನಡೆಸಲು ನಾನಿದ್ದೇನೆ. ಕೆಲವೊಮ್ಮೆ ಉತ್ತರ ತಡವಾಗಿ ಸಿಗುತ್ತದೆ, ಆದರೆ ತಡವಾದ ಉತ್ತರ ಎಂದರೆ ಉತ್ತರ ಸಿಗುವುದಿಲ್ಲ ಎಂದಲ್ಲ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಿದ್ದೇನೆ. ಸರಿಯಾದ ಸಮಯದಲ್ಲಿ ಸರಿಯಾದ ಆಶೀರ್ವಾದವನ್ನು ನೀಡುತ್ತೇನೆ. ಆದ್ದರಿಂದ ತಾಳ್ಮೆ ಇಟ್ಟಿಕೋ, ನಿನ್ನ ಸಮಯ ಬರುತ್ತಿದೆ. ನೀನು ಬಹಳ ದಿನಗಳಿಂದ ಕಾಯುತ್ತಿರುವ ಒಂದು ಸಂತೋಷಕರ ಸುದ್ದಿ ನಿನ್ನ ಜೀವನಕ್ಕೆ ಬರಲಿದೆ. ನೀನು ಕಳೆದುಕೊಂಡ ಆತ್ಮವಿಶ್ವಾಸ ಮರಳಿ ಬರಲಿದೆ. ನೀನು ಮತ್ತೆ ನಗುವೆ, ಮತ್ತೆ ಸಂತೋಷದಿಂದ ಬದುಕುವೆ. ಇಂದು ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ನನ್ನ ಆಶೀರ್ವಾದ ಇರಲಿ. ಅವರ ಮನೆಗಳಲ್ಲಿ ಶಾಂತಿ ನೆಲೆಸಲಿ, ಅವರ ಹೃದಯಗಳಲ್ಲಿ ಸಂತೋಷ ತುಂಬಲಿ, ಅವರ ಕಣ್ಣೀರು ಒಣಗಲಿ, ಅವರ ಕಷ್ಟಗಳು ದೂರವಾಗಲಿ. ನಿನ್ನ ಮನೆಯಲ್ಲಿ ಪ್ರೀತಿ ಹೆಚ್ಚಾಗಲಿ, ನಿನ್ನ ಕುಟುಂಬ ಸುರಕ್ಷಿತವಾಗಿರಲಿ, ನಿನ್ನ ಕನಸುಗಳು ನನಸಾಗಲಿ. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟಿಕೋ. ಇತರರು ನಿನ್ನನ್ನು ನಂಬದಿದ್ದರೂ ಪರವಾಗಿಲ್ಲ, ಜಗತ್ತು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ. ನೀನು ನಿನ್ನನ್ನು ನಂಬು, ಯಾಕಂದರೆ ನಾನು ನಿನ್ನನ್ನು ನಂಬಿದ್ದೇನೆ. ನೀನು ಅಂದುಕೊಂಡಿರುವುದಕ್ಕಿಂತ ಹೆಚ್ಚು ಶಕ್ತಿಶಾಲಿ. ನೀನು ಅಂದುಕೊಂಡಿರುವುದಕ್ಕಿಂತ ಹೆಚ್ಚು ಧೈರ್ಯವಂತ. ನೀನು ಅಂದುಕೊಂಡಿರುವುದಕ್ಕಿಂತ ಹೆಚ್ಚು ವಿಶೇಷ. ಈ ರಾತ್ರಿ ಒಂದು ಪ್ರಾರ್ಥನೆ ಮಾಡು: ಸಾಯಿಬಾಬಾ, ನನ್ನ ಜೀವನದ ದಾರಿಯನ್ನು ಬೆಳಗಿಸಿ, ನನ್ನ ಮನಸ್ಸಿಗೆ ಶಾಂತಿ ಕೊಡಿ, ನನ್ನ ಕುಟುಂಬವನ್ನು ಕಾಪಾಡಿ, ನನ್ನ ಕಷ್ಟಗಳನ್ನು ಎದುರಿಸುವ ಶಕ್ತಿ ಕೊಡಿ. ಈ ಪ್ರಾರ್ಥನೆಯನ್ನು ನಿಜವಾದ ಹೃದಯದಿಂದ ಮಾಡು. ನಿನ್ನ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಆರಂಭವಾಗುತ್ತವೆ. ಕೊನೆಯದಾಗಿ ನಾನು ನಿನಗೆ ಹೇಳುವ ಮಾತು: ಅಳಬೇಡ, ಭಯಪಡಬೇಡ, ನಿರಾಶೆಯಾಗಬೇಡ. ನಾನು ನಿನ್ನ ಜೊತೆ ಇದ್ದೇನೆ. ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಆಶೀರ್ವಾದವಿದೆ. ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿವೆ. ನಿನ್ನ ಕಣ್ಣೀರಿನ ದಿನಗಳು ಮುಗಿಯಲಿವೆ. ನಿನ್ನ ಮುಖದಲ್ಲಿ ಮತ್ತೆ ನಗು ಮೂಡಲಿದೆ. ಆ ದಿನ ತುಂಬ ದೂರದಲ್ಲಿಲ್ಲ.
ಆದ್ದರಿಂದ ಹಿಂದೆ ನಗಲು ಕಲಿತುಕೋ, ಇಂದು ಆಶೆಯನ್ನು ಹಿಡಿದುಕೋ, ಹಿಂದೆ ನಂಬಿಕೆಯನ್ನು ಬೆಳಗಿಸು. ಯಾಕಂದರೆ ಸಾಯಿಬಾಬಾ ಕೃಪೆ ಇದ್ದಲ್ಲಿ ಅಸಾಧ್ಯ ಎಂಬುದೇ ಇಲ್ಲ. ಸಾಯಿಬಾಬಾ ಆಶೀರ್ವಾದ ಬೇಕಿದ್ದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಮಗು, ನೀನು ಇಂದು ಅನುಭವಿಸುತ್ತಿರುವ ನೋವು ನಿನ್ನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ಇಂದು ನಿನ್ನ ಕಣ್ಣಲ್ಲಿ ಕಣ್ಣೀರು ಇರಬಹುದು, ಆದರೆ ನಾಳೆ ಅದೇ ಕಣ್ಣಲ್ಲಿ ಸಂತೋಷದ ಹೊಳಪು ಕಾಣಲಿದೆ. ಕೆಲವೊಮ್ಮೆ ಜೀವನ ನಿನಗೆ ಅನ್ಯಾಯ ಮಾಡುತ್ತಿರುವಂತೆ ಅನಿಸುತ್ತದೆ. ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ನನಗೇಕೆ ಇಷ್ಟು ಕಷ್ಟ ಎಂಬ ಪ್ರಶ್ನೆ ನಿನ್ನ ಮನಸ್ಸಿನಲ್ಲಿ ಮೂಡಿರಬಹುದು. ಆದರೆ ನೆನಪಿರಲಿ, ದೇವರು ಒಳ್ಳೆಯ ಹೃದಯದವರನ್ನು ಪರೀಕ್ಷಿಸುತ್ತಾನೆ, ಶಿಕ್ಷಿಸುವುದಿಲ್ಲ. ಪರೀಕ್ಷೆ ಎಷ್ಟು ದೊಡ್ಡದಾಗಿದೆಯೋ ಆಶೀರ್ವಾದವೂ ಅಷ್ಟೇ ದೊಡ್ಡದಾಗಿರುತ್ತದೆ. ನೀನು ಈಗ ನಡೆಯುತ್ತಿರುವ ದಾರಿಯು ಕೊನೆಯಲ್ಲಿ ಒಂದು ಸುಂದರ ಬೆಳಕು ನಿನ್ನನ್ನು ಕಾಯುತ್ತಿದೆ. ಇಂದು ನಿನಗೆ ಅದು ಕಾಣುತ್ತಿಲ್ಲ ಅಷ್ಟೇ. ನಿನ್ನ ಜೀವನದಲ್ಲಿ ಕೆಲವು ಬಾಗಿಲುಗಳು ಮುಚ್ಚಿದಾಗ ದುಃಖ ಪಡಬೇಡ, ಯಾಕಂದರೆ ನಾನು ನಿನಗಾಗಿ ಅದಕ್ಕಿಂತ ಉತ್ತಮವಾದ ಬಾಗಿಲನ್ನು ತೆರೆಯಲು ಸಿದ್ಧವಾಗಿದ್ದೇನೆ. ಕೆಲವರು ನಿನ್ನನ್ನು ಬಿಟ್ಟು ಹೋಗಿರಬಹುದು, ಕೆಲವರು ನಿನ್ನ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು, ಕೆಲವರು ನಿನ್ನನ್ನು ನೋಯಿಸಿ ದೂರವಾಗಿರಬಹುದು. ಆದರೆ ಅದಕ್ಕಾಗಿ ನಿನ್ನ ಹೃದಯವನ್ನು ಕಠಿಣವಾಗಿಸಬೇಡ. ನಿನ್ನ ಒಳ್ಳೆಯತನವೇ ನಿನ್ನ ದೊಡ್ಡ ಶಕ್ತಿ, ನಿನ್ನ ಪ್ರಾಮಾಣಿಕತೆಯೇ ನಿನ್ನ ದೊಡ್ಡ ಸಂಪತ್ತು, ನಿನ್ನ ಭಕ್ತಿಯೇ ನಿನ್ನ ದೊಡ್ಡ ರಕ್ಷಣೆ. ಈ ರಾತ್ರಿ ನಾನು ನಿನಗೆ ಒಂದು ಆಶೀರ್ವಾದ ನೀಡುತ್ತಿದ್ದೇನೆ. ನಿನ್ನ ಮನಸ್ಸಿನ ಭಯಗಳು ದೂರವಾಗಲಿ, ನಿನ್ನ ಹೃದಯದ ಗಾಯಗಳು ಗುಣಮುಖವಾಗಲಿ, ನಿನ್ನ ಮನೆಯಲ್ಲಿರುವ ದುಃಖ ಕಡಿಮೆಯಾಗಲಿ, ನಿನ್ನ ಕುಟುಂಬದಲ್ಲಿ ನಗು ಹೆಚ್ಚಾಗಲಿ, ನಿನ್ನ ಜೀವನದಲ್ಲಿ ಶಾಂತಿ ನೆಲೆಸಲಿ. ನೀನು ಕಳೆದುಕೊಂಡಿದ್ದ ಧೈರ್ಯ ಮತ್ತೆ ನಿನ್ನೊಳಗೆ ಹುಟ್ಟಲಿ. ನೀನು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕಾದ ಒಂದು ಮಾತು ಇದೆ: ಕತ್ತಲೆ ಶಾಶ್ವತವಲ್ಲ. ಎಷ್ಟೇ ಉದ್ದವಾದ ರಾತ್ರಿ ಇದ್ದರೂ ಕೊನೆಗೆ ಬೆಳಕು ಬರುತ್ತದೆ. ಅದೇ ರೀತಿ ನಿನ್ನ ಜೀವನದಲ್ಲೂ ಹೊಸ ಬೆಳಕು ಹತ್ತಿರ ಬರುತ್ತಿದೆ. ಇಂದು ನೀನು ಮಾಡಬೇಕಾದದ್ದು ಒಂದೇ ಒಂದು: ನಂಬಿಕೆಯನ್ನು ಕಳೆದುಕೊಳ್ಳಬೇಡ, ಪ್ರಾರ್ಥನೆಯನ್ನು ನಿಲ್ಲಿಸಬೇಡ, ಒಳ್ಳೆಯತನವನ್ನು ಬಿಡಬೇಡ, ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಯಾಕಂದರೆ ನಿನ್ನ ಜೀವನದ ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಹತ್ತಿರ ಬಂದಿದೆ. ನೀನು ಕಾಯುತ್ತಿರುವ ಸಂತೋಷ ನಿನ್ನ ಕಡೆ ಬರುತ್ತಿದೆ. ಮಗು, ಈ ಕ್ಷಣದಲ್ಲಿ ನೀನು ಎಲ್ಲಿದ್ದರೂ, ಯಾವ ಸ್ಥಿತಿಯಲ್ಲಿದ್ದರೂ ಒಂದು ಕ್ಷಣ ನಿನ್ನ ಹೃದಯದ ಮೇಲೆ ಕೈಯಿಟ್ಟು ನನ್ನ ಮಾತು ಕೇಳು. ನೀನು ಬಹಳ ದೂರ ಬಂದಿದ್ದೀಯಾ, ನಿನಗೆ ಗೊತ್ತಿಲ್ಲದಷ್ಟು ಹೋರಾಟಗಳನ್ನು ಗೆದ್ದಿದ್ದೀಯಾ. ಕೆಲವೊಮ್ಮೆ ನೀನು ಬಲಹೀನನಾಗಿದ್ದರೂ ಮುಂದೆ ನಡೆಯುತ್ತಿದ್ದೀಯಾ. ಕೆಲವೊಮ್ಮೆ ಮನಸ್ಸು ಮುರಿದಿದ್ದರೂ ನಗಲು ಪ್ರಯತ್ನಿಸಿದ್ದೀಯಾ. ಕೆಲವೊಮ್ಮೆ ಎಲ್ಲವನ್ನು ಬಿಟ್ಟು ಬಿಡಬೇಕು ಎಂದು ಅನಿಸಿದರೂ ಮತ್ತೆ ಎದ್ದು ನಿಂತಿದ್ದೀಯಾ. ಅದೇ ನಿನ್ನ ಶಕ್ತಿ, ಅದೇ ನಿನ್ನ ವಿಜಯದ ಮೊದಲ ಗುರುತು. ನೀನು ಇಂದು ಕನ್ನಡಿಯಲ್ಲಿ ನಿನ್ನನ್ನು ನೋಡಿದಾಗ ಸಾಮಾನ್ಯ ವ್ಯಕ್ತಿಯಂತೆ ಕಾಣಬಹುದು, ಆದರೆ ನನ್ನ ಕಣ್ಣಿಗೆ ನೀನು ಧೈರ್ಯವಂತೆ. ನನ್ನ ಕಣ್ಣಿಗೆ ನೀನು ಹೋರಾಟಗಾರತಿ. ನನ್ನ ಕಣ್ಣಿಗೆ ನೀನು ಆಶೀರ್ವಾದಕ್ಕೆ ಅರ್ಹನಾದ ಆತ್ಮ. ಮಗು, ಜೀವನದಲ್ಲಿ ಕೆಲವೊಮ್ಮೆ ಉತ್ತರಗಳು ತಡವಾಗಿ ಬರುತ್ತವೆ. ಬೀಜ ಬಿತ್ತಿದ ತಕ್ಷಣ ಮರ ಬೆಳೆಯುವುದಿಲ್ಲ. ಹೂವು ಅರಳಲು ಸಮಯ ಬೇಕು, ಹಣ್ಣಾಗಲು ಸಮಯ ಬೇಕು. ಅದೇ ರೀತಿ ನಿನ್ನ ಪ್ರಾರ್ಥನೆಗೂ ಒಂದು ಸರಿಯಾದ ಸಮಯವಿದೆ. ನೀನು ಪ್ರತಿದಿನ ಪ್ರಾರ್ಥಿಸುತ್ತಿದ್ದೀಯಾ. ಕೆಲವೊಮ್ಮೆ ನನ್ನ ಪ್ರಾರ್ಥನೆ ಕೇಳಿಸುತ್ತಿದೆ ಎಂದು ಯೋಚಿಸುತ್ತೀಯಾ. ನಾನು ಹೇಳುತ್ತೇನೆ, ಹೌದು ಮಗನೇ, ಹೌದು ಮಗಳೇ, ನಿನ್ನ ಪ್ರತಿಯೊಂದು ಪ್ರಾರ್ಥನೆಯು ನನ್ನ ಹೃದಯ ತಲುಪುತ್ತಿದೆ. ನಿನ್ನ ಪ್ರತಿಯೊಂದು ಕಣ್ಣೀರು ನನಗೆ ಗೊತ್ತು, ನಿನ್ನ ಪ್ರತಿಯೊಂದು ನಿಟ್ಟುಸಿರು ನನಗೆ ಕೇಳಿಸುತ್ತದೆ. ಆದ್ದರಿಂದ ಆತುರ ಪಡಬೇಡ, ಕಾಯುವವರೆಗೆ ನಾನು ಉತ್ತಮವಾದದ್ದನ್ನೇ ನೀಡುತ್ತೇನೆ. ಇಂದು ನಿನ್ನ ಬಳಿ ಕಡಿಮೆ ಇರಬಹುದು, ಆದರೆ ನಾಳೆ ನಿನ್ನ ಬಳಿ ಸಾಕಷ್ಟು ಇರುತ್ತದೆ. ಇಂದು ನಿನ್ನ ಮನೆಯಲ್ಲಿ ಚಿಂತೆ ಇರಬಹುದು, ಆದರೆ ನಾಳೆ ಅದೇ ಮನೆಯಲ್ಲಿ ಸಂತೋಷದ ನಗು ಮೊಳಗುತ್ತದೆ. ಇಂದು ನಿನ್ನ ದಾರಿಯಲ್ಲಿ ಅಡೆತಡೆ ಇರಬಹುದು, ಆದರೆ ನಾಳೆ ಅದೇ ದಾರಿ ನಿನ್ನನ್ನು ಯಶಸ್ಸಿನ ಕಡೆಗೆ ಕರೆದೊಯ್ಯುತ್ತದೆ. ನೀನು ಕಳೆದುಕೊಂಡವರ ಬಗ್ಗೆ ಅತಿಯಾಗಿ ದುಃಖ ಪಡಬೇಡ. ಕೆಲವರು ನಮ್ಮ ಜೀವನಕ್ಕೆ ಪಾಠ ಕಲಿಸಲು ಬರುತ್ತಾರೆ, ಕೆಲವರು ನಮ್ಮ ಜೊತೆ ಉಳಿಯಲು ಬರುತ್ತಾರೆ. ಯಾರು ಹೋಗಬೇಕೋ ಅವರು ಹೋಗುತ್ತಾರೆ, ಯಾರು ಉಳಿಯಬೇಕೋ ಅವರು ಉಳಿಯುತ್ತಾರೆ. ಆದರೆ ನಾನು ನಿನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ನಿನ್ನ ಸಂತೋಷದಲ್ಲೂ ನಾನಿದ್ದೇನೆ, ನಿನ್ನ ದುಃಖದಲ್ಲೂ ನಾನಿದ್ದೇನೆ, ನಿನ್ನ ಜಯದಲ್ಲೂ ನಾನಿದ್ದೇನೆ, ನಿನ್ನ ಸೋಲಿನ ಕ್ಷಣದಲ್ಲೂ ನಾನಿದ್ದೇನೆ. ಆದ್ದರಿಂದ ಒಂಟಿತನದ ಭಾವನೆ ಬಂದಾಗ ಒಂದು ಮಾತು ನೆನಪಿಸಿಕೋ: ಸಾಯಿ ನನ್ನ ಜೊತೆ ಇದ್ದಾನೆ. ಆ ಒಂದು ನಂಬಿಕೆ ನಿನ್ನ ಬದುಕನ್ನು ಬದಲಾಯಿಸಬಹುದು. ಮಗು, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸಮಯ ಬರುತ್ತದೆ. ಒಬ್ಬ ರೈತ ಬೀಜ ಬಿತ್ತಿದ ನಂತರ ತಕ್ಷಣ ಫಲ ಕೇಳುವುದಿಲ್ಲ. ಅವನು ತಾಳ್ಮೆಯಿಂದ ಕಾಯುತ್ತಾನೆ. ಮಳೆ ಬರುತ್ತದೆ, ಗಾಳಿ ಬೀಸುತ್ತದೆ, ಸೂರ್ಯ ಬೆಳಗುತ್ತಾನೆ, ನಂತರ ಬೆಳೆ ಬರುತ್ತದೆ. ಅದೇ ರೀತಿ ನಿನ್ನ ಜೀವನದಲ್ಲೂ ಆಶೀರ್ವಾದದ ಕಾಲ ಹತ್ತಿರ ಬರುತ್ತಿದೆ.
ಇಂದು ನೀನು ಮಾಡುತ್ತಿರುವ ಒಳ್ಳೆಯ ಕೆಲಸಗಳು ವ್ಯರ್ಥವಾಗುವುದಿಲ್ಲ. ಇಂದು ನೀನು ನೀಡುತ್ತಿರುವ ಪ್ರೀತಿ ವ್ಯರ್ಥವಾಗುವುದಿಲ್ಲ. ಇಂದು ನೀನು ಸುರಿಸುತ್ತಿರುವ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಎಲ್ಲವೂ ಸರಿಯಾದ ಸಮಯದಲ್ಲಿ ಫಲ ನೀಡುತ್ತದೆ. ಆ ದಿನ ಬಂದಾಗ ನೀನು ಹಿಂತಿರುಗಿ ನೋಡುತ್ತೀಯಾ, ಆಗ ನಿನಗೆ ಅರ್ಥವಾಗುತ್ತದೆ ಏಕೆ ಆ ಕಷ್ಟ ಬಂದಿತು, ಏಕೆ ಆ ತಡವಾಯಿತು, ಏಕೆ ಆ ನೋವು ಅನುಭವಿಸಬೇಕಾಯಿತು. ಯಾಕಂದರೆ ಪ್ರತಿಯೊಂದು ಅನುಭವವು ನಿನ್ನನ್ನು ಇಂದಿನ ಬಲಿಷ್ಠ ವ್ಯಕ್ತಿಯನ್ನಾಗಿ ರೂಪಿಸಿದೆ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡು. ಭಯಕ್ಕಿಂತ ನಂಬಿಕೆಯನ್ನು ದೊಡ್ಡದಾಗಿಸು, ದುಃಖಕ್ಕಿಂತ ಆಶೆಯನ್ನು ದೊಡ್ಡದಾಗಿಸು, ಸೋಲಿಗಿಂತ ಪ್ರಯತ್ನವನ್ನು ದೊಡ್ಡದಾಗಿಸು, ನಿರಾಶೆಗಿಂತ ಪ್ರಾರ್ಥನೆಯನ್ನು ದೊಡ್ಡದಾಗಿಸು. ನಾನು ನಿನ್ನ ಜೊತೆ ನಡೆಯುತ್ತಿದ್ದೇನೆ. ನಿನ್ನ ದಾರಿಯ ಪ್ರತಿಯೊಂದು ಕಲ್ಲನ್ನು ನಾನು ನೋಡುತ್ತಿದ್ದೇನೆ. ನೀನು ಬೀಳದಂತೆ ನಾನು ಕಾಪಾಡುತ್ತಿದ್ದೇನೆ. ನೀನು ಅಳುವಾಗ ನಾನು ಕೇಳುತ್ತಿದ್ದೇನೆ. ನೀನು ಪ್ರಾರ್ಥಿಸುವಾಗ ನಾನು ಆಶೀರ್ವದಿಸುತ್ತಿದ್ದೇನೆ. ಈ ರಾತ್ರಿ ನಿನ್ನ ಹೃದಯಕ್ಕೆ ಶಾಂತಿ ಸಿಗಲಿ, ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗಲಿ, ನಿನ್ನ ಮನೆಗೆ ಸಂತೋಷ ಬರಲಿ, ನಿನ್ನ ಕುಟುಂಬಕ್ಕೆ ಆರೋಗ್ಯ ಸಿಗಲಿ, ನಿನ್ನ ಕನಸುಗಳಿಗೆ ರೆಕ್ಕೆಗಳು ಬರಲಿ, ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿ. ಮತ್ತು ನೆನಪಿರಲಿ, ಇಂದು ಕಾಣದ ಅದ್ಭುತಗಳು ನಾಳೆ ನಿನ್ನ ಕಣ್ಣೆದುರು ನಡೆಯಬಹುದು. ಆದ್ದರಿಂದ ನಂಬಿಕೆಯನ್ನು ಬಿಡಬೇಡ, ಪ್ರಾರ್ಥನೆಯನ್ನು ನಿಲ್ಲಿಸಬೇಡ, ಒಳ್ಳೆಯತನವನ್ನು ಕಳೆದುಕೊಳ್ಳಬೇಡ. ಯಾಕಂದರೆ ಸಾಯಿಬಾಬಾ ಕೃಪೆ ನಿನ್ನ ಮೇಲೆ ಇದೆ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್ ಎಂದು 11 ಬಾರಿ ಜಪಿಸು ಮಗು. ಇಂದು ಈ ರಾತ್ರಿ ನಿನ್ನ ಹೃದಯದ ಬಾಗಿಲು ತೆರೆದು ನನ್ನ ಮಾತುಗಳನ್ನು ಕೇಳಲು. ಬಹುಶಃ ನೀನು ಜೀವನದಲ್ಲಿ ಅನೇಕ ಬಾರಿ ನಿರಾಶೆ ಅನುಭವಿಸಿದ್ದೀಯಾ. ಕೆಲವು ಜನರ ಮಾತುಗಳು ನಿನ್ನ ಹೃದಯವನ್ನು ಗಾಯಗೊಳಿಸಿವೆ. ಕೆಲವು ಘಟನೆಗಳು ನಿನ್ನ ಆತ್ಮವಿಶ್ವಾಸವನ್ನು ಕುಗ್ಗಿಸಿವೆ. ಕೆಲವು ಸೋಲುಗಳು ನಿನ್ನ ಕನಸುಗಳನ್ನು ಮಸಕಾಗಿಸಿವೆ. ಆದರೆ ನಾನು ಇಂದು ನಿನಗೆ ಕೇಳುತ್ತಿರುವ ಮಾತು ಒಂದೇ: ನಿನ್ನ ಜೀವನದ ಅತ್ಯುತ್ತಮ ಅಧ್ಯಾಯ ಇನ್ನೂ ಆರಂಭವಾಗಿಲ್ಲ. ಹೌದು ಮಗು, ನೀನು ಈಗ ನೋಡುತ್ತಿರುವುದು ಕಥೆಯ ಅಂತ್ಯವಲ್ಲ, ಇದು ಹೊಸ ಆರಂಭದ ಮುನ್ನುಡಿ ಮಾತ್ರ. ನೀನು ಅತ್ತ ಪ್ರತಿಯೊಂದು ರಾತ್ರಿ ವ್ಯರ್ಥವಾಗಿಲ್ಲ. ನೀನು ಕಾಯ್ದ ಪ್ರತಿಯೊಂದು ದಿನ ವ್ಯರ್ಥವಾಗಿಲ್ಲ. ನೀನು ಮಾಡಿದ ಪ್ರತಿಯೊಂದು ಪ್ರಾರ್ಥನೆ ವ್ಯರ್ಥವಾಗಿಲ್ಲ. ಆಕಾಶದಲ್ಲಿ ಮೋಡಗಳು ತುಂಬಿದಾಗ ಸೂರ್ಯ ಕಾಣುವುದಿಲ್ಲ, ಆದರೆ ಸೂರ್ಯ ಅಸ್ತಿತ್ವದಲ್ಲೇ ಇಲ್ಲ ಎಂದು ಹೇಳಲು ಸಾಧ್ಯವೇ ಇಲ್ಲ. ಅದೇ ರೀತಿ ಆಶೀರ್ವಾದ ತಡವಾದರೆ ಅದು ಇಲ್ಲ ಎಂದರ್ಥವಲ್ಲ. ನಾನು ನಿನ್ನ ಜೀವನದಲ್ಲಿ ಹೊಸ ಕೆಲಸ ಮಾಡುತ್ತಿದ್ದೇನೆ. ನಿನಗೆ ಕಾಣದ ರೀತಿಯಲ್ಲಿ, ನಿನಗೆ ಅರ್ಥವಾಗದ ರೀತಿಯಲ್ಲಿ, ನಿನಗೆ ಗೊತ್ತಾಗದ ರೀತಿಯಲ್ಲಿ. ಆದ್ದರಿಂದ ಚಿಂತಿಸಬೇಡ. ನೀನು ಕಳೆದುಕೊಂಡ ಅವಕಾಶಕ್ಕಿಂತ ಉತ್ತಮವಾದ ಅವಕಾಶ ನಿನ್ನ ಕಡೆಗೆ ಬರುತ್ತಿದೆ. ನೀನು ಕಳೆದುಕೊಂಡ ವ್ಯಕ್ತಿಗಿಂತ ಒಳ್ಳೆಯ ವ್ಯಕ್ತಿಗಳು ನಿನ್ನ ಜೀವನಕ್ಕೆ ಬರಲಿದ್ದಾರೆ. ನೀನು ಕಳೆದುಕೊಂಡ ಸಂತೋಷಕ್ಕಿಂತ ದೊಡ್ಡ ಸಂತೋಷ ನಿನ್ನ ಮನೆಗೆ ಬರಲಿದೆ. ಮಗು, ಒಂದು ದಿನ ನೀನು ಬೆಳಗ್ಗೆ ಎದ್ದು ಕನ್ನಡಿಯಲ್ಲಿ ನಿನ್ನ ಮುಖ ನೋಡುತ್ತೀಯಾ, ಆಗ ನಿನಗೆ ಗೊತ್ತಾಗುತ್ತದೆ ಇಷ್ಟು ದಿನ ನಾನು ಏಕೆ ಕಾದೆ ಎಂದು, ಇಷ್ಟು ದಿನ ನಾನು ಏಕೆ ಅತ್ತೆ ಎಂದು, ಇಷ್ಟು ದಿನ ನಾನು ಏಕೆ ಹೋರಾಡಿದೆ ಎಂದು. ಯಾಕಂದರೆ ಆ ದಿನ ನಿನ್ನ ಜೀವನದಲ್ಲಿ ಒಂದು ಹೊಸ ಬೆಳಕು ಮೂಡಿರುತ್ತದೆ. ನಿನ್ನ ಹೃದಯದಲ್ಲಿ ಹೊಸ ಶಾಂತಿ ನೆಲೆಸಿರುತ್ತದೆ. ನಿನ್ನ ಕಣ್ಣಲ್ಲಿ ಹೊಸ ಕನಸುಗಳು ಹುಟ್ಟಿರುತ್ತವೆ. ನಿನ್ನ ಮುಖದಲ್ಲಿ ನಿಜವಾದ ನಗು ಮೂಡಿರುತ್ತದೆ. ಆ ದಿನ ದೂರದಲ್ಲಿಲ್ಲ ಮಗುವೆ, ಅದು ನಿಧಾನವಾಗಿ ನಿನ್ನ ಕಡೆಗೆ ಬರುತ್ತಿದೆ. ಇಂದು ನಿನಗೆ ಕತ್ತಲೆ ಕಾಣಬಹುದು, ಆದರೆ ನಾನು ಈಗಾಗಲೇ ನಿನ್ನ ಬೆಳಗನ್ನು ನೋಡುತ್ತಿದ್ದೇನೆ. ಇಂದು ನಿನಗೆ ಮುಚ್ಚಿದ ಬಾಗಿಲು ಕಾಣಿಸಬಹುದು, ಆದರೆ ನಾನು ಈಗಾಗಲೇ ತೆರೆದಿರುವ ದಾರಿಯನ್ನು ನೋಡುತ್ತಿದ್ದೇನೆ. ಇಂದು ನಿನಗೆ ದುಃಖ ಕಾಣಬಹುದು, ಆದರೆ ನಾನು ಈಗಾಗಲೇ ನಿನ್ನ ಸಂತೋಷವನ್ನು ನೋಡುತ್ತಿದ್ದೇನೆ. ಆದ್ದರಿಂದ ನಿನ್ನ ಮನಸ್ಸು ದುರ್ಬಲವಾದಾಗ ಪ್ರಾರ್ಥನೆ ಮಾಡು. ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದಾಗ ನನ್ನ ಹೆಸರನ್ನು ಜಪಿಸು. ನಿನ್ನ ಹೃದಯ ಭಾರವಾದಾಗ ನನ್ನ ಮೇಲೆ ನಂಬಿಕೆ ಇಡು. ಯಾಕಂದರೆ ನಂಬಿಕೆ ಇಟ್ಟವರನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ. ಈ ರಾತ್ರಿ ನಿನ್ನ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಶಾಂತಿ ತುಂಬಲಿ. ನಿನ್ನ ಹೃದಯದ ಪ್ರತಿಯೊಂದು ಗಾಯವೂ ಗುಣವಾಗಲಿ. ನಿನ್ನ ಜೀವನದ ಪ್ರತಿಯೊಂದು ಕತ್ತಲೆಯೂ ಮೂಲೆಯಲ್ಲಿ ಬೆಳಕು ಮೂಡಲಿ. ನಿನ್ನ ಕನಸುಗಳಿಗೆ ಆಶೀರ್ವಾದ ದೊರಕಲಿ. ನಿನ್ನ ಪ್ರಯತ್ನಗಳಿಗೆ ಯಶಸ್ಸು ಸಿಗಲಿ. ನಿನ್ನ ಕುಟುಂಬಕ್ಕೆ ಸುಖ, ಆರೋಗ್ಯ ಮತ್ತು ಸಮೃದ್ಧಿ ದೊರಕಲಿ. ಮತ್ತು ನೆನಪಿರಲಿ, ನಿನ್ನ ಸಮಯ ಬರುತ್ತಿದೆ. ನಿನ್ನ ಕಣ್ಣೀರಿಗೆ ಉತ್ತರ ಸಿಗುತ್ತಿದೆ. ನಿನ್ನ ಪ್ರಾರ್ಥನೆ ಫಲ ನೀಡುತ್ತಿದೆ. ಆ ದಿನ ಬಂದಾಗ ನೀನು ತಲೆಬಾಗಿ ಹೇಳುವೆ, ಸಾಯಿಬಾಬಾ, ಇಷ್ಟು ದಿನ ನನ್ನ ಜೊತೆ ಇದ್ದಿದ್ದಕ್ಕೆ ಧನ್ಯವಾದಗಳು. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್ ಎಂದು 11 ಬಾರಿ ಜಪಿಸು. ಇಂದು ಸಾಯಿಬಾಬಾ ನೀಡುತ್ತಿರುವ ಈ ದಿವ್ಯ ಸಂದೇಶ ನಿಮ್ಮ ಹೃದಯಕ್ಕೆ ಶಾಂತಿ, ಧೈರ್ಯ ಮತ್ತು ಹೊಸ ಭರವಸೆ ನೀಡಲಿ. ಈ ಸಂದೇಶವನ್ನು ಸಂಪೂರ್ಣವಾಗಿ ಆಲಿಸಿ ಮತ್ತು ಸಾಯಿಬಾಬಾ ಆಶೀರ್ವಾದವನ್ನು ಪಡೆಯಿರಿ. ನಿಮ್ಮ ಕಣ್ಣೀರಿಗೆ ಉತ್ತರ ಸಿಗಲಿ. ನಿಮ್ಮ ಕಷ್ಟಗಳು ದೂರವಾಗಲಿ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ. ಸಾಯಿಬಾಬಾ ಕೃಪೆ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ. ಸಾಯಿಬಾಬಾ ಆಶೀರ್ವಾದ ಬೇಕೆಂದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭರಾತ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ.